ಇಲ್ಲೇ ಮೊದಲಿನ ಮನೆ ನಾ ಹೇಳೋದು, ಈಗ ಬರ್ಷೇನು ಬಂದಾವ ಮಾತು ಬೇರೆ. ಆದರೆ ಉರಿನೂ ಇರ್ತದ. ಈಗಿನ ಮನೆ ಉರಿನೂ ಇರ್ತದೆ. ಮನೆ ಅಂದ ಬಳಕ ಉರಿ ಇರಾಕಬೇಕು. ಉರಿನೇ ಇಲ್ಲದ ಮನೆ ಯಾವುದದ ಹೇಳಿ? ಹೊಗೆನೇ ಇಲ್ಲದ ಮನೆ ಯಾವುದದ? ಹೊಗೆ ಅಂದ್ರೆ ಮನಸ್ತಾಪ. ಇಲ್ಲೇ ಮನಸ್ತಾಪ. ಅಲ್ಲಿ ಹಾಕ್ಕೊಂತ್ರಿ ಇಲ್ಲಿ ಹಾಕ್ಕೊಂತ್ರಿ. ಅದರಾಗ ಅವರು ಹಿಂದಿನವರು ಒಂದಿಬ್ಬರು ಇದ್ರಂದ್ರೆ ಮುಂದಿನವರು ಬಂದ ಬಳಿಕ ಮನೆ ನೋಡಬೇಕು. ನಾನು ಯಾರತ್ತ ಹೇಳೋದಿಲ್ಲ. ಹಳಬರು ಮತ್ತು ಹೊಸಬರು ಒಂದೇ ಮನೆಯಾಗ ಇದ್ದರು ಅಂದರೆ ಎಷ್ಟು ತಾಪ, ಎಷ್ಟು ತ್ರಾಸ. ಇವರು ಏನು ಮಾಡಿದರೂ ಸಹಿತ ತಪ್ಪು ತೆಗೆಯವರು ಹಳಬರು. ಅಲ್ಲಿಂದ ಇವರು ಅವ್ರದ್ದು ಏನು ಹೇಳಿದರೂ ಕೇಳಲಾರ್ದವ್ರು ಇವರು. ಇವ ಹೊರಗೆ ಹೋಗಿ ಬರುವುದಕ್ಕೆ ಮನ್ಯಾಗ ಜಗಳ. ಇವಾಗರೇ ಹಸುವಾಗಿರ್ತದೆ, ಮನ್ಯಾಗರೇ ಜಗಳ ನಡೆದಿರ್ತದೆ. ಅದು ಅಡುಗೆ ಮನೆ ಬರೀ ಹೊಗೆ ಆಡ್ತಿರ್ತದೆ. ಮನುಷ್ಯನಾಗೂ ಹೊಗೆ ಆಡ್ತದೆ, ಮನ್ಯಾಗೂ ಹೊಗೆ ಆಡ್ತದೆ. ಅವ ಮನೆಗೆ ಬಂದವನೇ ಯಾವಾಗಪ್ಪ ಮನೆ ಬಿಟ್ಟು ಹೋಗೇನಿ ಎಂದೋ ಸಂಸಾರದಂದುಗ ಹಿಂಗುವುದು. ಯಾವಾಗಪ್ಪ ಇದೆಲ್ಲ ಹೋಗೋದು? ಎಷ್ಟು ತ್ರಾಸ. ಬಸವಣ್ಣನವರೇ ಈ ಮಾತು ಹೇಳಬೇಕಾದ್ರೆ ಅವಾಗ ಹೆಂಗಾಗಿರ್ಬೇಕು ಹೇಳಿ? ಸುಮ್ಮನೆ ಕಲ್ಪನಾ ಮಾಡಿ.